ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ಕಲಾಸಿಪಳ್ಳಿ ಸಿನಿಮಾ ಭರ್ಜರಿಗೆ ಪ್ರದರ್ಶನವನ್ನು ಕಾಣ್ತಾ ಇದೆ. ರಾಜಧಾನಿ ಬೆಂಗಳೂರಿನ JP ನಗರದಲ್ಲಿರುವಂಥ ಸಿದ್ದೇಶ್ವರ ಚಿತ್ರಮಂದಿರ. ಈಗಾಗಲೇ ಈ ಚಿತ್ರಮಂದಿರದ ಬಗ್ಗೆ ಕಳೆದ ಎಪಿಸೋಡ್ನಲ್ಲಿ ಹೇಳಿದ್ದೆ. ಅಲ್ಲಿ ನಕ್ಷತ್ರ ಮೇಡಮ್ ಅವರು ಅನ್ನದಾನವನ್ನು ಮಾಡ್ತಾ ಇರೋದು ಹಾಗೆ ಯಾವ ಮಟ್ಟಕ್ಕೆ ಕ್ರೇಜ್ ಇದೆ ಅಂತ. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಮುಂದುವರೆದ ಭಾಗವಾಗಿ ಚಿತ್ರಮಂದಿರದ ಒಳಗಡೆ ಯಾವ ಮಟ್ಟಕ್ಕೆ ಕ್ರೇಜ್ ಇದೆ, ಹಾಗೆ ಈ ಚಿತ್ರಮಂದಿರದ ವಿಶೇಷತೆ ಏನೇನು, ಇವೆಲ್ಲವನ್ನು ಹೇಳ್ತೀವಿ. ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ, ಕಲಾಸಿಪಳ್ಳಿ ಸಿನಿಮಾ ಇಲ್ಲಿ ರಿಲೀಸ್ ಆಗಿದೆ. ದರ್ಶನ್ ಅವರ ಅಭಿಮಾನಿಗಳು ಕಾಯಿಯನ್ನು ಹೊಡೆದು ಸಿನಿಮಾವನ್ನು ಬರಮಾಡಿಕೊಳ್ತಾ ಇರುವಂಥ ದೃಶ್ಯ ಇದೊಂದು ದೃಶ್ಯ. ಮತ್ತೊಂದು ದೃಶ್ಯ ಇದೆ, ನೋಡ್ತಾ ಇದ್ದೀರಾ. ನೋಡಿ, ಕಾಯಿಯನ್ನು ಹಿಡಿದುಕೊಂಡು ಅದಕ್ಕೆಲ್ಲ ಕರ್ಪೂರವನ್ನು ಬೆಳಗ್ತಾ ಇದ್ದಾರೆ. ದರ್ಶನ್ ಅವರ ಪೋಸ್ಟರ್ ಇದು, ವಾಲ್ ಪೋಸ್ಟರು. ಇದಕ್ಕೆ ಆರತಿಯನ್ನು ಬೆಳಗಿ ಕಾಯಿಯನ್ನು ಹೊಡಿತಾ ಇದ್ದಾರೆ. ಅಂದರೆ ದೃಷ್ಟಿ ತೆಗೆಯೋದು, ಸಿನಿಮಾವನ್ನು ಬರಮಾಡಿಕೊಳ್ಳುವಂಥ ರೀತಿ. ನೋಡಿ, ಒಬ್ಬರ ಕಾಯಿ ಹೊಡೆದಾಯಿತು, ಹೀಗೆ ಒಬ್ಬೊಬ್ಬರಾಗಿ ಆರತಿ ಬೆಳಗಿ ಕಾಯಿಯನ್ನು ಹೊಡಿತಾ ಇದ್ದಾರೆ. ಇದು ರಾಜಧಾನಿ ಬೆಂಗಳೂರಿನ JP ನಗರದ ಪ್ರಸನ್ನ ಚಿತ್ರಮಂದಿರದಲ್ಲಿ ಕಂಡುಬಂದಂಥ ದೃಶ್ಯ. ಈ ರೀತಿಯಾದಂಥ ಪ್ರಸಂಗ ಈ ಸಿನಿಮಾ ಎಲ್ಲೆಲ್ಲ ತೆರೆ ಕಂಡಿದೆಯೋ ಎಲ್ಲ ಕಡೆಗಳಲ್ಲೂ ಕೂಡ ನಡೆಯುತ್ತೆ. ಹಾಲಿನ ಅಭಿಷೇಕ ಆಗ್ತಾ ಇದೆ ನೋಡಿ ದರ್ಶನ್ ಅವರ ವಾಲ್ ಪೋಸ್ಟರಿಗೆ. ಇನ್ನು ಪ್ರಸನ್ನ ಚಿತ್ರಮಂದಿರದ ಮುಂಭಾಗದಲ್ಲಿ ಇದೇ ಮೊದಲಲ್ಲ, ಎಲ್ಲ ಸಿನಿಮಾ ಬಂದಾಗ ಆಗುತ್ತೆ. ರಿಲೀಸ್ ಸಿನಿಮಾ ಕೂಡ ಆಗ್ತಾ ಇದೆ. ಈ ಸಿನಿಮಾಗೆ ಭರ್ಜರಿಯಾದಂಥ ಪ್ರತಿಕ್ರಿಯೆ JP ನಗರದ ಪ್ರಸನ್ನ ಚಿತ್ರಮಂದಿರದಲ್ಲಿ ವ್ಯಕ್ತವಾಗ್ತಾ ಇದೆ. ಎಲ್ಲ ಪ್ರದರ್ಶನಗಳು ಕೂಡ ಹೌಸ್ಫುಲ್. ರೆಕಾರ್ಡ್ ಬ್ರೇಕ್ ಕಲೆಕ್ಷನ್ ಕೂಡ ಈ ಚಿತ್ರಮಂದಿರದಲ್ಲಿ ಆಗಿದೆ. ಇನ್ನು ಮತ್ತೊಂದು ದೃಶ್ಯ, ಚಿತ್ರಮಂದಿರದ ಒಳಭಾಗಕ್ಕೆ ಅಭಿಮಾನಿಗಳು ಹೋಗ್ತಾ ಇದ್ದಾರೆ. ಒಳಗಡೆ ಜನಜಾತ್ರೆ ನೋಡಿ ಯಾವ ಮಟ್ಟಕ್ಕೆ ಅಭಿಮಾನಿಗಳು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಅಂತ. ಅಭೂತಪೂರ್ವಂತಹ ಪ್ರತಿಕ್ರಿಯೆ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ. ಎಲ್ಲರೂ ಕೂಡ ಇದ್ದಾರೆ ಇಲ್ಲಿ, ಹೆಣ್ಮಕ್ಳು, ಗಂಡ್ಮಕ್ಳು, ಹಿರಿಯರು ಎಲ್ಲರೂ ಕೂಡ. ದರ್ಶನ್ ಅವರಿಗೆ ಫ್ಯಾಮಿಲಿ ಆಡಿಯನ್ಸ್ ಇಲ್ಲ, ಮಹಿಳಾ ಅಭಿಮಾನಿಗಳಿಲ್ಲ ಅಂತ ಹೇಳೋರು ಒಮ್ಮೆ ನೋಡಿ ಗೊತ್ತಾಗುತ್ತೆ. ನೋಡಿ, ದರ್ಶನ್ ಅವರು ಬರ್ತಾ ಇದ್ದಂತೆ ಯಾವ ಮಟ್ಟಕ್ಕೆ ಕುಣಿಯೋದು ಮಾತ್ರವಲ್ಲ, ಚಿತ್ರಮಂದಿರದ ಒಳಭಾಗದಲ್ಲೇ ಆರತಿ ಬೆಳಗೋದು. ಬೆಂಕಿ ತಗೊಂಡು ಹೋಗ್ಬಾರ್ದಂತ ಇದೆ, ಆದರೂ ಕೂಡ ಅಭಿಮಾನಿಗಳು ಇವೆಲ್ಲವನ್ನು ಬಿಟ್ಟು ಚಿತ್ರಮಂದಿರದ ಒಳಗಡೆ ಆರತಿ ಬೆಳಗ್ತಾ ಇದ್ದಾರೆ. ಇವೆಲ್ಲ ಕಡೆಗಳಲ್ಲಿ ನಡೆಯುತ್ತೆ, ಇದೇನು ವಿಶೇಷತೆ ಏನಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಹೊಸ ಸಿನಿಮಾಗಳು ಕೂಡ ಈ ಮಟ್ಟದಲ್ಲಿ ಅಬ್ಬರದ ಪ್ರದರ್ಶನವನ್ನು ಕಾಣಲ್ಲ. ಹೌಸ್ಫುಲ್ ಅಂತೂ ಇಲ್ಲವೇ ಇಲ್ಲ. ಅದೆಷ್ಟೋ ಪ್ರದರ್ಶನಗಳು ಶೋ ಕ್ಯಾನ್ಸಲ್ ಆಗುತ್ತೆ. ಅಂಥದ್ರಲ್ಲಿ ರಿಲೀಸ್ ಸಿನಿಮಾ ಇದು ಅಚ್ಚರಿ ಎನಿಸೋದು. ರಿಲೀಸ್ ಸಿನಿಮಾಗೂ ಈ ಮಟ್ಟದಲ್ಲಿ ಕ್ರೇಜ್ ಇದೆಯಾ ಅನ್ನೋದು. ಅದೇನೇ ಇರಲಿ, ಒಟ್ಟಿನಲ್ಲಿ ಈ ಸಿನಿಮಾ ಎಲ್ಲೆಲ್ಲ ತೆರೆ ಕಂಡಿದ್ದು, ಎಲ್ಲ ಕಡೆ ಭರ್ಜರಿಯಾದ ಪ್ರದರ್ಶನ. ಈ ಸಿನಿಮಾವನ್ನು ನೀವು ವೀಕ್ಷಣೆ ಮಾಡಿದರೆ ಯಾವ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಿದ್ದೀರಾ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ದರ್ಶನ್ ಅವರ ಯಾವ ಸಿನಿಮಾ ಮುಂದೆ ರಿಲೀಸ್ ಆಗಬೇಕು ಇದನ್ನು ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.